ವೀಕ್ಷಕರೆಲ್ಲರಿಗೂ ಸ್ವಾಗತ. 2025 ಮೇ 27 ಸಂಜೆ ಐಪಿಎಲ್ ಇತಿಹಾಸದಲ್ಲಿ ಒಂದು ಮರೆಯಲಾಗದ ದಿನವಾಗಿ ಉಳಿಯಲಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆದ 70ನೇ ಪಂದ್ಯವು ಸಖತ್ ಥ್ರಿಲ್ಲಿಂಗ್ ಪಂದ್ಯವಾಯಿತು. ಪ್ಲೇಆಫ್ ಸೇರುವ ಹೋರಾಟದ ಮಧ್ಯೆ ಎರಡೂ ತಂಡಗಳು ತಮ್ಮ ಶ್ರೇಷ್ಠ ಪ್ರದರ್ಶನವನ್ನು ತೋರಿಸಲು ಕಸರತ್ತು ಮಾಡಿದ್ದವು. ಟಾಸ್ ಗೆದ್ದ ಆರ್ಸಿಬಿ ನಾಯಕ ಜಿತೇಶ್ ಶರ್ಮಾ ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಲಕ್ನೋ ತಂಡದ ಆರಂಭವೇ ಭರ್ಜರಿಯಾಗಿತ್ತು. ಮಿಚೆಲ್ ಮಾರ್ಷ್ ಮತ್ತು ಬ್ರಿಡ್ಜ್ ಕೀ ರನ್ ಗಳಿಸಲು ಆರಂಭಿಸಿದರು. ಮೊದಲ ಓವರ್ನಲ್ಲೇ 11 ರನ್ ಬಂದವು. ಆದರೆ ತುಷಾರ್ ತನ್ನ ಆಕರ್ಷಕ ಸ್ವಿಂಗ್ ಯಾರ್ಕರ್ ಮೂಲಕ ಬ್ರಿಡ್ಜ್ ಕೀಯನ್ನು ಬೌಲ್ಡ್ ಮಾಡಿದರು. ಆ ಹೊಡೆತದ ನಂತರ ವೇಗವಾಗಿ ಆಟವನ್ನು ಹಿಡಿತಕ್ಕೆ ತೆಗೆದುಕೊಂಡವರು ಎಂದರೆ ಮಿಚೆಲ್ ಮಾರ್ಷ್ ಮತ್ತು ರಿಷಬ್ ಪಂತ್. ಮಾರ್ಷ್ ಕೇವಲ 31 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ರು. ಅವರು 67 ರನ್ ಗಳಿಸಿ ಔಟಾದರೂ ಪಂತ್ ಮಾತ್ರ 29 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿ ಆರ್ಸಿಬಿ ಬೌಲಿಂಗ್ ಅನ್ನು ಪ್ರಚಂಡವಾಗಿ ಸವಾರಿ ಮಾಡಿ ಕೇವಲ 54 ಎಸೆತಗಳಲ್ಲಿ ತಮ್ಮ ಐಪಿಎಲ್ ವೃತ್ತಿಜೀವನದ 2ನೇ ಶತಕವನ್ನು ಪೂರೈಸಿದರು. ಕೊನೆಗೆ ಅವರು 118 ರನ್ ಗಳಿಸಿ ಅಜೇಯನಾಗಿ ಉಳಿದರು. ಲಕ್ನೋ ತಂಡ 20 ಓವರ್ಗಳಲ್ಲಿ 227 ರನ್ ಗಳಿಸಿತು. ಇದು ಗೆಲ್ಲಲಾಗದ ಗುರಿಯಂತೆ ತೋರಿಸಿತು. ಆರ್ಸಿಬಿಯ ಬ್ಯಾಟಿಂಗ್ ಆರಂಭವೂ ಅದೇ ರೀತಿ ಭರ್ಜರಿಯಾಗಿತ್ತು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಸ್ಪರ್ಧೆ ಆರಂಭಿಸಿದರು. 4ನೇ ಓವರ್ನಲ್ಲೇ 50 ರನ್ ಗಡಿ ದಾಟಿದ ಆರ್ಸಿಬಿ ಪವರ್ ಪ್ಲೇನಲ್ಲಿ 60 ರನ್ ಗಳಿಸಿತು. ಕೊಹ್ಲಿ 27 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಅವರು ಒಮ್ಮೆಗೆ ಓವರ್ನಲ್ಲಿ 4 ಬೌಂಡರಿಗಳನ್ನು ಸಿಡಿಸಿ ಕೇವಲ 6 ಎಸೆತಗಳಲ್ಲಿ 22 ರನ್ ಬಾರಿಸಿದರು. ಆದರೆ ಕೊಹ್ಲಿ 54 ರನ್ ಗಳಿಸಿ ಔಟಾದಾಗ ಆಟ ಮತ್ತೆ ತೀವ್ರತೆಯ ಹಂತ ತಲುಪಿತು. ಆ ಸಂದರ್ಭದಲ್ಲಿ ಜಿತೇಶ್ ಶರ್ಮಾ ಬಂದರು ಮತ್ತು ಇಡೀ ಪಂದ್ಯದ ಭಾವನೆ ಬದಲಾಯಿತು. ಮೊದಲಿಗೆ ಅವರು 22 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ನಂತರ ಓರಾರ್ಕ್ ಅವರ ಒಂದೇ ಓವರ್ನಲ್ಲಿ 2 ಸಿಕ್ಸರ್ ಹಾಗೂ 2 ಬೌಂಡರಿ ಬಾರಿಸಿ 21 ರನ್ ಗಳಿಸಿದರು. ಪ್ಯಾಂಟಿನ ಶತಕವನ್ನು ಮರೆಸಿದಷ್ಟು ಅಬ್ಬರದ ಆಟವಾಡಿದ ಶರ್ಮಾ 33 ಎಸೆತಗಳಲ್ಲಿ 85 ರನ್ ಗಳಿಸಿ ಪಂದ್ಯವನ್ನು ಒಂದೆಡೆ ತಿರುವು ಮಾಡಿದರು. ಮತ್ತೆ ಮಯಾಂಕ್ ಅಗರ್ವಾಲ್ ಶಾಂತ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿ ಅಜೇಯ 41 ರನ್ ಗಳಿಸಿದರು. ಕೊನೆಗೆ ಆರ್ಸಿಬಿ 19.4 ಓವರ್ಗಳಲ್ಲಿ 228 ರನ್ ಗಳಿಸಿ ಐಪಿಎಲ್ ಇತಿಹಾಸದ ಅತಿದೊಡ್ಡ ರನ್ ಚೇಸ್ ಅನ್ನು ಪೂರೈಸಿದಂತಾಯಿತು. 6 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿ ಲೀಗ್ ಹಂತವನ್ನು ಅಗ್ರ 2ರಲ್ಲಿ ಮುಗಿಸಿದರು. ಈ ಗೆಲುವಿನಿಂದ ಆರ್ಸಿಬಿನವರು ಪ್ಲೇಆಫ್ಗೆ ಟಿಕೆಟ್ ಪಡೆದು ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಎದುರಿಸಲಿದ್ದಾರೆ. ಈ ಪಂದ್ಯ ಆರ್ಸಿಬಿ ಅಭಿಮಾನಿಗಳ ಹೃದಯದಲ್ಲಿ ಚಿರಂತನವಾಗಿ ಉಳಿಯುತ್ತದೆ. ಪಂತ್ನ ಶತಕವನ್ನು ಮರೆಸಿದ ಆರ್ಸಿಬಿ ಚೇಸ್, ನಾಯಕ ಶರ್ಮಾರ ಅದ್ಭುತ ಆಟ ಮತ್ತು ಕೊನೆಗೂ ಐಪಿಎಲ್ನಲ್ಲಿ ಸಿಕ್ಕ ಇತಿಹಾಸ ಸೃಷ್ಟಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆರ್ಸಿಬಿ ಇಂತಹದೇ ಆಟ ಮುಂದೆಯೂ ಆಡುತ್ತಾ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಮಾಡೋಣ.